ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಆಂಗ್ಲ ನೂತನ ಸಂವತ್ಸರ 2026ನೇ ಇಸ್ವಿಯ ಮೊದಲನೆಯ ತಿಂಗಳು ಜನವರಿ ತಿಂಗಳಿಗೋಸ್ಕರ ಆ ಮಾಸ ಭವಿಷ್ಯದ ಜನವರಿ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಪ್ರಮುಖವಾದಂತಹ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೇನೆ. ಹಾಗೂ ಮೊದಲನೇದಾಗಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಪೂರ್ವಕವಾಗಿ ತಿಳಿಸ್ತಾ ಇದ್ದೇನೆ. ನಿಮ್ಮನ್ನು ಹೆದರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ಪ್ರತಿ ತಿಂಗಳು ಒಂದಿಷ್ಟು ಒಳ್ಳೇದಿರ್ತದೆ, ಒಂದಿಷ್ಟು ಕೆಟ್ಟದಿರ್ತದೆ. ಸೊ ಏನೇನು ಕೆಟ್ಟದಾಗಬಹುದು ಹಾಗೂ ಏನೇನು ಒಳ್ಳೇದಾಗಬಹುದು ಇದೆರಡನ್ನೂ ಸಪ್ರೇಟ್ ಬೇರೆ ವಿಡಿಯೋ ಮಾಡಿ ಹಾಕುವಂಥದ್ದು ನನ್ನ ಅಭ್ಯಾಸ, ಗೊತ್ತಾಯ್ತಲ್ವಾ? ಸೊ ಇದು ಎಚ್ಚರಿಕೆಗಳ ವಿಡಿಯೋ ಆದರೆ ಶುಭ ವಿಚಾರಗಳ ವಿಡಿಯೋ ಇನ್ನೊಂದಿದೆ, ಅದು ಖಂಡಿತವಾಗಿ ಮತ್ತೆ ಅಪ್ಲೋಡ್ ಮಾಡ್ತೇನೆ, ಗೊತ್ತಾಯ್ತಲ್ವಾ? ಸೊ ಅದರಿಂದ ಇನ್ನೊಂದು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಓದ್ತಾ ಇರ್ತೇನೆ. ನಾನು ಆದಷ್ಟು ಜಾಸ್ತಿ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳ ಮೊದಲನೇ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಸಪ್ತಮದಲ್ಲಿ ಕುಜಗ್ರಹ ಈ ಒಂದು ಜನವರಿ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಕುಜ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಕರ್ಕಕ್ಕೆ ಮಕರ ಸಪ್ತಮ ಆಗುತ್ತೆ. ಸೊ ಸಪ್ತಮದಿಂದ ಪೂರ್ಣ ದೃಷ್ಟಿ ಕುಜನದು, ಪರಮೋಚ್ಚ ಸ್ಥಿತಿಯ ಕುಜನ ದೃಷ್ಟಿ ಪೂರ್ಣ ಕರ್ಕ ರಾಶಿಯ ಮೇಲೆ ಇರೋದ್ರಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ತೀರಾ. ಸಿಕ್ಕಾಪಟ್ಟೆ ಸಿಟ್ಟು, ಹಠ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತೀರಾ. ಕುಜ ಅಂದರೆ ಅಂಗಾರ ಅಂದರೆ ಕೆಂಡದಂತಹ ಕೋಪ. ಕರ್ಕಾಟಕ ರಾಶಿಯವರಿಗೆ ಕೆಂಡದಂತಹ ಕೋಪ ಬರುತ್ತದೆ. ಅದನ್ನು ತಡ್ಕೊಳ್ಳಿ. ಆದಷ್ಟು ಜಾಸ್ತಿ ಸಂಯಮದಿಂದ ಇರಿ. ಸಿಟ್ಟು ನಿಮ್ಮನ್ನು ತಿನ್ನುತ್ತೆ, ನಿಮಗೆ ಹಿಂಸೆ, ಅದು ನಿಮಗೆ ತೊಂದರೆ, ನಿಮಗೆ ಹಿನ್ನಡೆ. ದಯವಿಟ್ಟು ಸಿಟ್ಟು ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಕಸ್ಮಾತ್ ಸಿಟ್ಟು ಬರ್ತಾ ಇದೆ ಅಂದರೆ ಯಾಕೆ ಬರ್ತಾ ಇದೆ ಅಂದರೆ ಕುಜ ಸಪ್ತಮದಿಂದ ಕುಜನ ಪ್ರಭಾವದಿಂದಾಗಿ ಬರ್ತಾ ಇರ್ತದೆ ಸಿಟ್ಟು ಅದು. ಸೊ ಅದಕ್ಕೆ ವಿಶೇಷವಾಗಿ ಪರಿಹಾರಗಳನ್ನ ನಾವು ಮಾಡ್ತಾ ಇದ್ದೇವೆ, ಆಯ್ತಲ್ವಾ? ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿಶೇಷ ಪ್ರಸಾದವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳ 2ನೇ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಮರವು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಆಯುರ್ವೇದದಲ್ಲಿ ವಾತ ದೋಷ ಅಂತ ಬರುತ್ತೆ. ತ್ರಿದೋಷ, ವಾತ, ಪಿತ್ತ, ಕಫ ಹಿಂಗೆಲ್ಲ ಬರುತ್ತಲ್ಲ, ಜ್ವರ ಇತ್ಯಾದಿ ಬರುತ್ತೆ. ಅದರಲ್ಲಿ ವಾತ ದೋಷ ಅಂತ ಬರುತ್ತೆ. ಈ ವಾತ ದೋಷ ವಾತ ಪ್ರಕೋಪ ಅಂತ ಅನ್ಕೋಬಹುದು. ಈ ವಾತ ಪ್ರಕೋಪದಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಮರವು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಬಹಳ ಇಂಪಾರ್ಟೆಂಟ್ ಕೆಲಸಗಳನ್ನ ಮರ್ತೋಗ್ಬಿಡ್ತೀರಾ, ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮರ್ತೋಗ್ಬಿಡ್ತೀರಾ, ಇಂಪಾರ್ಟೆಂಟ್ ಸಂದರ್ಭಗಳನ್ನು ಮರ್ತೋಗ್ಬಿಡ್ತೀರಾ. ಆಮೇಲೆ ನೆನಪು, ಅಯ್ಯೋ ನಾನು ಮರ್ತೇ ಬಿಟ್ಟೆ ಚಿಚೆ, ಯಾಕೆ ಹಿಂಗೆ ಮರೆತು ತುಂಬ ಮರವು ಜಾಸ್ತಿ ಆಗೋಯ್ತಪ್ಪ ನನಗೆ ಅಂತ. ಈ ಮರವಿನ ಕಾಯಿಲೆ ಅಂತಲೇ ಅನ್ಬೋದಾ, ಕಾಯಿಲೆ ಅನ್ನೋ ಪದ ಬಳಸ್ಬೋದೇ ಇಲ್ವೋ ಗೊತ್ತಿಲ್ಲ. ಒಟ್ಟು ಮರವು ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಸ್ವಲ್ಪ ಆದಷ್ಟು ನನ್ನ ಅನಿಸಿಕೆ ನಿಮಗೆ ಹೇಳ್ತಾ ಇದ್ದೇನೆ, ಅದಕ್ಕೆ ತೈಲ ಅಭ್ಯಂಜನ ಅಂತಾರೆ. ಅಂದರೆ ಎಣ್ಣೆಯನ್ನು ಮೈಗೆಲ್ಲ ಹಚ್ಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತೈಲಾಭ್ಯಂಜನ. ಸೊ ಅದರಿಂದ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಫ್ಯಾನ್ ಹಾಕ್ಕೊಂಡು ಮಲ್ಕೋಬಾರ್ದು, ಅದರಿಂದ ವಾತ ಪ್ರಕೋಪ ಆಗುತ್ತೆ. ಬೈಕ್ಗಳಲ್ಲಿ ಓಪನ್ ಆಗಿ ಓಡಾಡ್ತೀವಿ, ಜೋರಾಗಿ ಹೋಗ್ತೀವಲ್ಲ, ಗಾಳಿ ಜೋರಾಗಿ ಶರೀರಕ್ಕೆ ಬೀಸಿದ್ರೆ ವಾತ ಜಾಸ್ತಿ ಆಗುತ್ತೆ. ಸೊ ಇಂಥ ಪ್ರಿಕಾಷನರಿ ಸ್ಟೆಪ್ಸ್, ಕಾರಲ್ಲಿ ಗ್ಲಾಸ್ ಹಾಕ್ಕೊಂಡು ಹೋದರೆ ಅಂಥ ವಾತ ದೋಷ ಬರಲ್ಲ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥ, ನೀವು ಉತ್ತಮ ಯಾವುದಾದ್ರು ಆಯುರ್ವೇದ ಡಾಕ್ಟ್ರನ್ನ ಭೇಟಿ ಮಾಡಿದ್ರೆ ಗೊತ್ತಾಗುತ್ತೆ, ಅವ್ರು ನಿಮಗೆಲ್ಲ ತಿಳಿಸ್ತಾರೆ. ಬಟ್ ಮರವಿನ ಕಾಯಿಲೆ ಜಾಸ್ತಿ ಆಗಿಬಿಡುತ್ತೆ. ಇದರಿಂದ ಬಹಳಷ್ಟು ಸಂದರ್ಭಗಳಲ್ಲಿ ನಿಮಗೆ ಅವಮಾನಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಬಂದ್ಬಿಡಬಹುದು. ಸೊ ಅದನ್ನೆಲ್ಲ ನಿಗ್ರಹಿಸಬೇಕು ಅಂತ ನಾವು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 3ನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಕುಜನ ದೃಷ್ಟಿಯಿಂದಾಗಿ ಶರೀರದಲ್ಲಿ ಉಷ್ಣ ವೃದ್ಧಿ ಆಗ್ಬಿಡುತ್ತೆ ಅಂತ, ಹೀಟ್ ಆಗಿಬಿಡುತ್ತೆ. ಬಾಡಿ ತುಂಬ ಜಾಸ್ತಿ ಹೀಟ್ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದರಲ್ಲಿ ಅಂತ ಹೇಳ್ತೀವಿ, ಈ ಒಂದು ಜನವರಿ ತಿಂಗಳಲ್ಲಿ ಹೀಟ್ ಜಾಸ್ತಿಯಾಗಿ ಮಲಬದ್ಧತೆ ಅಂತ ಹೇಳ್ತೀವಿ. ಸೊ ಸರಿಯಾಗಿ ಮೋಷನ್ ಆಗೋದಿಲ್ಲ, ತುಂಬ ಹೀಟು. ಬಹುಶಃ ಆಹಾರ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ತುಂಬ ಖಾರ ತಿನ್ಬೋದು, ಅಥವಾ ಎಲ್ಲೋ ಹೊರಗಡೆ ತಿಂದುಬಿಡ್ತೀರಾ, ಯಾವುದಾದ್ರು ಚೈನೀಸ್ ಅಂತ ಇದಂತೆ ಚೆನ್ನಾಗಿ ತಿಂದುಬಿಟ್ಟು ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ತುಂಬ ಹೀಟ್ ಜಾಸ್ತಿಯಾಗಿ ಆ ಉಷ್ಣದಿಂದಾಗಿ ಅಂಗೈಯೆಲ್ಲ ಉರಿಯೋದು, ಅಂಗಾಲೆಲ್ಲ ಉರಿಯೋದು, ಇದೆಲ್ಲ ಆಗುವಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ
ಆದಷ್ಟು ನೀವು ಶರೀರವನ್ನು ತಂಪಾಗಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾವುದು ನಮಗೆ ಶರೀರಕ್ಕೆ ತಂಪು ಮಾಡ್ತದೋ ಆ ತಂಪು ಆಹಾರಗಳನ್ನೇ, ಅಂದರೆ ಕೋಲ್ಡ್ ಫ್ರಿಜ್ಜೆಲ್ಲ ನಾನು ಹೇಳ್ತಿರೋದು, ಆಹಾರದಲ್ಲಿ ತಂಪು ಮಾಡುವ ಆಹಾರಗಳು ಅಂತಿದೆ. ಸೊ ಅದರಿಂದ ಆ ಥರದ ಒಂದು ಪಾನೀಯಗಳಾಗಿರಬಹುದು ಸೇವನೆ ಮಾಡ್ತಕ್ಕಂಥದ್ದು. ನೀವು ಆದರೂ ಆಯುರ್ವೇದ ಡಾಕ್ಟರ್ ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಆ ಥರದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಲೇಬೇಕು. ನೀವಿಲ್ಲ ಅಂತಂದರೆ ಆರೋಗ್ಯ ಇದೇ ಥರ ಹೀಟ್ ಆಗ್ತಾ ಹೋಯಿತು ಅಂತಂದರೆ, ಮಲಬದ್ಧತೆ ಆಗ್ತಾ ಹೋಯಿತು, ಒಂದು ಮೋಷನ್ಗೆ ಹೋಗಿ ಬಂದರೆ ತುಂಬ ಉರಿ ಆಗ್ತಾ ಇದೆ, ತುಂಬ ಕಷ್ಟ, ಹಿಂಸೆ ಆಗ್ತಾ ಇದೆ ಅಂತ ಬಹಳ ಕಷ್ಟಪಡ್ತೀರ ನೀವು ಆಮೇಲೆ. ಸೊ ಹೀಟ್ ಆಗದಂತೆ ನೀವು ನೋಡ್ಕೊಳ್ಬೇಕು. ಅದೇ ರೀತಿ ಆಹಾರ ಸೇವನೆ ಮಾಡಬೇಕು, ವಾಕಿಂಗ್ ಮಾಡಬೇಕು. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ದಯವಿಟ್ಟು. ದೇವತಾರಾಧನೆ, ದೇವತಾ ರಕ್ಷೆ, ಯಾವುದೇ ದೃಷ್ಟಿ ಮತ್ತು ಇನ್ನೊಂದು ಸಮಸ್ಯೆಗಳಿಂದ ನಿಮಗೆ ಹಿಂಗೆ ಆಗ್ತಾಯಿದ್ರೆ ಅದಕ್ಕೆ ನಾವು ಪರಿಹಾರ ಮಾಡ್ತೇವೆ. ಆ ಹೋಮದ ಭಸ್ಮ, ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರೂ ಸಾಕು, ಸ್ವಲ್ಪ ನಿಮ್ಮ ಕಂಟ್ರೋಲ್ಗೆ ಬಂದುಬಿಡ್ತೀರ ನೀವು. ಗೊತ್ತಾಯ್ತಲ್ವ? ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ಖಂಡಿತವಾಗಿ. ಇಲ್ಲ ಸಿಂಪಲ್ ಆದ ಪರಿಹಾರ ಬೇಕು ಅಂದರೆ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ಅದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತದೆ. ಯಾವುದಾಗುತ್ತೋ ಅದನ್ನು ಮಾಡಿ. ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳ 4ನೇ ಎಚ್ಚರಿಕೆ ಏನಪ್ಪ ಅಂತಂದರೆ, ಜನ ನಿಮ್ಮ ಬಗ್ಗೆ ಏನೇನೋ ಊಹಿಸ್ಕೊಂಡು ಬಿಡ್ತಾರೆ ಅಂತ. ಅದು ನಿಮಗೆ ಯಾಕೆ ಎಚ್ಚರಿಕೆ? ಹೌದು, ನಿಮ್ಮ ಬಗ್ಗೆ ಏನೇನೋ ಊಹಿಸ್ಕೊಂಡ್ರೆ ಸಮಸ್ಯೆ ನಿಮಗೆ ಆಗ್ತಕ್ಕಂಥದ್ದು. ಅದು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಊಹಿಸ್ಕೊಂಡ್ರೂ ಸಮಸ್ಯೆನೇ. ಸಿಕ್ಕಾಡು ದೃಷ್ಟಿ ಆಗುತ್ತೆ. ಉದಾಹರಣೆಗೆ, ನಿನಗೇನು ಬಿಡಪ್ಪ, ಮಿನಿಮಮ್ ಲಕ್ಷಗಳಲ್ಲಿ ಇಟ್ಟಿರ್ಬೋದು ನೀನು ಬ್ಯಾಂಕಲ್ಲಿ ಅಂತ. ಲಕ್ಷಗಳಲ್ಲಿ ಸಾಲ ಮಾಡ್ಕೊಂಡಿರ್ತೀರಿ ನೀವು. ಆದರೆ ಅವ್ರು ಬಂದ್ಕೊಂಡು ನೀವು ಇಲ್ಲಪ್ಪ ಸಾಲಗಳಿದೆ ಬ್ಯಾಂಕಲ್ಲಿ, ಇಲ್ಲ ಅಂದರೆ ಸಾಲಗಳಿದೆ ಅಂತಂದರೆ ಇಲ್ಲ ಚೆನ್ನಾಗಿ ಎಷ್ಟು ಸುಳ್ಳು ಹೇಳ್ತೀರಿ, ದುಡ್ಡು ಇದ್ದಾಗಿದೆ ಅಂದರೆ ಯಾಕೆ ಸುಳ್ಳು ಹೇಳ್ತೀಯಾ, ಈ ಥರ ಅನ್ನೋದು. ನೀವು ಒಂದು ಚಿಕ್ಕ ಪುಟ್ಟ ಯಾರ್ದೋ ದುಡ್ಡು ತೊಗೊಂಡೋಗಿ ಬಂಗಾರ ತೊಗೊಂಡೋಗಿ ಕೊಟ್ರೆ ನಿಂದೇ ಬಂಗಾರ ಅಂದ್ಕೊಳ್ಳೋದು. ಒಂದು ಒಳ್ಳೆ ಶರ್ಟ್ ಹಾಕೊಂಬಂದ ತಕ್ಷಣ ಏನೋ ಕೆಲಸ ಇದೆ, ಎಲ್ಲೋ ಹೊರಟಿದ್ದೀರಾ ಅನಿಸುತ್ತೆ, ಇರಲಿ ಅನ್ನೋದು. ಏನೋ ಒಂದು ನಿಮ್ಮ ಬಗ್ಗೆ ಊಹಿಸ್ಕೊಂಬಿಡೋದು. ಅವ್ರಿಗೆ ಏನೇನೋ ಊಹಿಸ್ಕೊಂಬಿಡೋದು ನಿಮ್ಮ ಬಗ್ಗೆ. ಇದು ಪಾಸಿಟಿವ್. ನೆಗೆಟಿವ್ ಆಗೂ ಊಹಿಸ್ಕೊಂಬಿಡ್ಬೋದು ನಿಮ್ಮ ಬಗ್ಗೆ. ನೀವು ಸರಿ ಇಲ್ಲ ಅನ್ಕೋಬೋದು, ನಿಮ್ಗೇನೋ ಚಟ ಇದೆ ಅನ್ಕೋಬಹುದು, ನಿಮ್ಗೇನೋ ಅಕ್ರಮ ಸಂಬಂಧ ಇದೆ ಅನ್ಕೋಬಹುದು, ನೀವು ಮೋಸ ಮಾಡ್ತಾ ಇದ್ದೀರಾ ಅನ್ಕೋಬಹುದು. ಏನು ಬೇಕಾದ್ರೂ ಊಹಿಸ್ಕೊಳ್ಳೋಕ್ಕೇನೋ ನನ್ನ ನಾನು ಏನು ಮನಸ್ಸಿಗೆ ಬಂದಂಗೆ ಊಹಿಸ್ಕೊತೀನಿ ನಿಮ್ಮ ಬಗ್ಗೆ ಏನೋ ಅನ್ನೋ ಥರ. ಸೊ ಇದು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಅಂದರೆ ಊಹಿಸ್ಕೊಂಡ್ರೂ ನಿಮಗೆ ಸಮಸ್ಯೆನೇ, ದೃಷ್ಟಿ ಜಾಸ್ತಿ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಊಹಿಸ್ಕೊಂಡ್ರೂ ಸಮಸ್ಯೆನೇ. ಅಲ್ಲಿ ದೃಷ್ಟಿ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಅವಕಾಶ ವಂಚಿತರಾಗ್ಬಿಡ್ತೀರಿ ನೀವು, ಒಳ್ಳೊಳ್ಳೆ ಅವಕಾಶಗಳು ಸಿಗದಂಗೆ. ಸೊ ಅದರಿಂದ ಇದ್ರ ಬಗ್ಗೆ ಗಮನಿಸಿ, ಮಾತನಾಡಿ, ಸ್ವಲ್ಪ ಬಾಯಿ ಬಿಟ್ಟು ಮಾತಾಡಿ. ಎದುರುಗಡೆ ಇರ್ತಕ್ಕಂಥವ್ರು ನೀವೇನು ಅನ್ಕೊಂಡಿದ್ದೀರಾ ಏನೋ ಒಂದು ಸಂದರ್ಭದಲ್ಲಿ ಅದನ್ನು ಬಿಡಿಸಿ ಹೇಳ್ತಕ್ಕಂಥದ್ದು. ಎದುರುಗಡೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಬಿಡಿ, ಬೇಕಾದ್ರೆ ಅರ್ಥ ಮಾಡ್ಕೊಳ್ತಾರೆ ಬಿಡಿ, ಇದು ಬೇಡ. ಈ ಡೈಲಾಗೆ ನಿಮ್ಮನ್ನು ಹಾಳು ಮಾಡೋದು. ನೀವು ಇರೋ ವಿಚಾರನ ಬಿಡಿಸಿ ಹೇಳ್ಬಿಡ್ಬೇಕು. ಆಮೇಲೆ ಅವರು ಏನು ಬೇಕಾರಾಗಲಿ, ಅಂದರೆ ನಿಮ್ಮ ಕಡೆಯಿಂದ ಸ್ಪಷ್ಟೀಕರಣ ತುಂಬ ಚೆನ್ನಾಗಿರಬೇಕು ಅಂತೇಳಿ. ಅದಕ್ಕೆ ಹೇಳೋದು, ಈ ದೇವತಾರಾಧನೆಗಳು ನಮ್ಮ ಬೆನ್ನಿಗಿದ್ದಾಗ, ಆ ಪುಣ್ಯಾಂಶಗಳು, ಪ್ರಸಾದ ಇದೆಲ್ಲ ನಮ್ಮ ಜೊತೆಗಿದ್ದಾಗ ನಿಮಗೆ ಯಾವುದೇ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆಯ್ತಲ್ವ? ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಆ ಪರಿಹಾರಗಳನ್ನ. ಕರ್ಕಾಟಕ ರಾಶಿಯವರಿಗೆ 5ನೇಯ ಎಚ್ಚರಿಕೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಸಾಲಗಳ ವಿಚಾರದಲ್ಲಿ ನಷ್ಟ ಅನುಭವಿಸುವಂತಹ ಯೋಗ ಫಲ. ಷಷ್ಠಾಧಿಪತಿ ವೇಗಕ್ಕೆ ಬಂದ್ಬಿಟ್ಟ ಗುರು. ಜೊತೆಗೆ ಈ 7ನೇ ಮನೆಯಲ್ಲಿ ಇರ್ತಕ್ಕಂತಹ ಗ್ರಹಗಳ ಸಂಯೋಗ ಇದೆಯಲ್ಲ, ಏನಾಗ್ಬಿಡುತ್ತೆ, ನಿಮಗೆ ವ್ಯಯಾಧಿಪತಿಯು ಸಪ್ತಮಕ್ಕೆ ಬಂದುಬಿಡ್ತಾನೆ. ಷಷ್ಠಾಧಿಪತಿ ವ್ಯಯದಲ್ಲಿದ್ದಾನೆ, ವ್ಯಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಸೊ ಸಾಲಗಳ ವಿಚಾರದಲ್ಲಿ ತುಂಬ ನಷ್ಟವಾಗುವಂಥದ್ದು. ಈಗ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀರಾ, ಅವ್ರು ವಾಪಸ್ ಕೊಡ್ತಾ ಇಲ್ಲ, ಅಲ್ಲಿ ನಷ್ಟ. ಅಥವಾ ಯಾರ ಹತ್ರ ಸಾಲ ತೊಗೊಂಡ್ಬಿಟ್ಟಿದ್ದೀರಾ, ತೀರ್ಸೋಕ್ಕಾಗ್ತಾಯಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ, ಬರೀ ಬಡ್ಡಿ ಕಟ್ಟೋದ್ರೆ ಆಗೋಯ್ತು ಬಿಟ್ಟರೆ ಅಸಲು ಬರ್ತಾಗ್ತಾ ಇಲ್ಲ, ಅದು ಒಂದಿಷ್ಟು ನಷ್ಟ. ಯಾರಿಂದನೋ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ, ಆಯ್ತಲ್ವಾ, ಅಲ್ಲಿ ನಿಮಗೆ ಅವ್ರಿಗೆ ವಾಪಸ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮನ್ನು ಹಿಡ್ಕೊಂಡಿರ, ಅಲ್ಲಿ ನಿಮಗೆ ನಷ್ಟ. ಸಾಲಗಳೇ ಓವರಾಲಾಗಿ ನಷ್ಟ. ನೀವು ಹೊಸದಾಗಿ ಸಾಲ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ ಬೇಕು ಅಂತ, ಎಲ್ಲೋ 8% ಇದ್ದರೆ ನಿಮಗೆ 12% ಸಿಕ್ಬಿಡುತ್ತೆ, 13% ತೊಗೊಂಡ್ಬಿಡ್ತೀರಾ, ನಷ್ಟ. ಆಯ್ತಲ್ವಾ? ಅಯ್ಯೋ ನೀ ಯಾಕೆ ಅಲ್ಲಿ ತೊಗೊಂಡೋಗೋದಿಲ್ಲ, ನಾನು 8% ಕೊಡಿಸ್ತಾ ಇರಲ್ವ ಅಂತಾರೆ ಯಾರೊಬ್ರು. ನಾನು ಇಯರ್ಲಿ ಮಾತಾಡ್ತಿದ್ದೀನಿ, ಮಂತ್ಲಿ ಅಲ್ಲ. ಸೊ ಅದರಿಂದ ಈ ಥರ ನಷ್ಟವನ್ನು ಅನುಭವಿಸುವ ಹಲವಾರು ವಿಚಾರಗಳಿದೆ. ನೋಡಿ, ಟೋಟಲಾಗಿ ಹೇಳ್ತೀನಿ, ಕರ್ಕಾಟಕ ರಾಶಿಯವರ ಜನವರಿ ತಿಂಗಳು ಅಥವಾ ಅದರ ನಂತರದಾಗಲಿ ಯಾವುದೇ ಸಮಸ್ಯೆಗಳಿಗೂ ವಿಶೇಷ ಪರಿಹಾರವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ, ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಿ, ಯಾಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗುತ್ತಾನೆ, ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ, ಅದನ್ನ ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ಆ ನೀವು ಕಳ್ಕೊಂಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನ ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟೊಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.